ಪಿಂಕಿ ಬತ್ತಿಯೇನೆ ಏನಾದ್ರೂ ಆಟ ಆಡೋಣ. ಸುಮ್ನೆ ಬೇಜಾರಾಗ್ತಿತ್ ಕಣೆ, ರಜಾ ಐತಲ್ಲ ಇವಾಗ. ನಾನಂತೂ ಎಲ್ಲ ಹೋಮ್ವರ್ಕ್ ಮುಗಿಸ್ಬಿಟ್ಟಿದೀನಪ್ಪ. ನೀನ್ ಹೋಮ್ವರ್ಕ್ ಮುಗಿಸಿದೀನಿ ಆಲೇನಿ? ಹೂ ಕಣೆ, ನಾನು ಎಲ್ಲ ಬರ್ದು ಆಲೆ ಮುಗಿಸ್ಬಿಟ್ಟಿದೀನಿ. ಸರಿ, ಏನ್ ಆಟ ಆಡೋಣ? ನಾವಿಬ್ರೇ ಆಡೋದ? ಇನ್ನೂ ಇಬ್ರು ಮೂವರು ಇದ್ದಿದ್ರೆ ಚೆನ್ನಾಗಿರೋದು ಕಣೆ. ಸೆಟ್ ಆಟ ಆಡೋನೇನೆ. ಚೀಟಿಗೆ ಬರ್ದ್ಬಿಟ್ಟು ಫಿಲಮ್ ಹೆಸರು, ಹೀರೋಗಳ ಹೆಸರು ಅದನ್ನೆಲ್ಲನ ಬರ್ದ್ಬಿಟ್ಟು 4 ಚೀಟಿ ಬರ್ದಾಕಿ ಆತರ ಸೆಟ್ ಮಾಡೋದಾಡೋಣ. ಸರಿ ಆಯ್ತು, ಆಡೋಣ. ಆದ್ರೆ ನಾವಿಬ್ರೇ ಆಡಕ್ ಆಗಲ್ವಲ್ಲ. ಇನ್ನು ಇಬ್ರು ಅಥವಾ 3 ಜನ ಇದ್ದಿದ್ರೆ 4 ಜನನೋ 5 ಜನನೋ ಆದ್ರೆ ಸೆಟ್ ಆಡಕ್ಕೆ ಚೆನ್ನಾಗಿರುತ್ತೆ ಕಣೆ. ಇಬ್ರೇ ಆದ್ರೆ ಚೆನ್ನಾಗಿರಲ್ಲ, ಅದು ಇಂಟ್ರೆಸ್ಟ್ ಇರಲ್ಲ. ಆ ಮಂಜ ಮತ್ತೆ ರಂಗ ಇದ್ದಿದ್ರೆ ಅವ್ರಿಬ್ರು ಬರೋರು ಕಣೆ. ಬಾ, ಅವ್ರ ಮನೆ ಹತ್ರನೇ ಹೋಗಿ ಕರಿಯೋಣ. ಅವ್ರ ಮನೆ ಹತ್ರ ಏನೇ ಹೋಗೋದು, ಅಲ್ಲಿ ಓಡಲ್ಲಿ ರಂಗನು ಸಿದ್ಧನು ಬರ್ತಾ ಇದಾರೆ ಈ ಕಡೆನೆ. ಇರು, ಕೇಳೋಣ ಅದಲ್ಲಿ ಬರ್ತಾರೇನೋ ಅಂತ ಹೇಳಿ. ರಂಗ, ಸಿದ್ಧ, ಸೆಟ್ ಆಟ ಆಡೋಣ, ಬರ್ತೀರಿ ಅಂದ್ರು? ನಾವಿಬ್ರು ಇದೀವಿ, ನೀವಿಬ್ರು ಇದ್ದೀರಾ. 4 ಜನನು ಪಿಂಕಿರ್ ಮನೆ ಹತ್ರ ಸೆಟ್ ಆಟ ಆಡೋಣ, ಬರ್ತೀರಾ? ಹೋಗೆ, ನಾವ್ ಸೆಟ್ ಆಟ ಆಡಕ್ಕೂ ಬರಲ್ಲ, ಎಲ್ಗೂ ಬರಲ್ಲ. ನಾವಿವಾಗ ಮಂಜರ್ ಮಂತಕ್ಕೆ ಹೋಗ್ತಾ ಇದೀವಿ. ಮಂಜರ್ ಮಂತಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? ಮಂಜುನು ಕರ್ಕೊಂಬತ್ತೀರಾ ಸೆಟ್ ಆಡಕ್ಕೆ? ಸರಿ, ಕರ್ಕೊಂಬರಿ. 5 ಜನ ಆಟ ಆಡೋಣ, ಪರವಾಗಿಲ್ಲ. 5 ಜನ ಆದ್ರೂ ಆಟ ಆಡ್ಬೋದು. ಅಯ್ಯೋ ಪಿಂಕಿ, ನಾವು ಮಂಜುನ ಸೆಟ್ ಆಟ ಆಡಕ್ ಕರ್ಕೊಂಬರಕ್ ಹೋಗ್ತಾ ಇಲ್ಲ. ಮಂಜ ಪಾರಿವಾಳ ತಂದೇವನಂತೆ ಎಲ್ಡ. ಅದಕ್ಕೆ ನಾವು ನೋಡ್ಕೊಂಬರಕ್ ಹೋಗ್ತಾ ಇದೀವಿ, ನಾನು ಸಿದ್ಧನು. ನೀವು ಬರಂಗಿರೆ ಬರ್ರಿ, ಪಾರಿವಾಳ ತಂದೇವನಂತೆ ಮಂಜ ನೋಡೋಣ. ಹೌದೇನೋ ರಂಗ? ಯಾವತ್ ತಂದಂತೆ? ಎಲ್ಲಿ ಇಟ್ಕೊಂಡ್ ಅವನ ಪಾರಿವಾಳನ? ಎಲ್ ತನ್ನ ಏನ ಗೊತ್ತಿಲ್ಲ, ಬೇಸ್ಗೆಲೇನೆ ಹಿಡ್ಕೊಂಡು ಹೋಗ್ತಿದ್ನಂತೆ. ನಮ್ಮಮ್ಮ ಹೆಂಗಂತಿತ್ತು, ಮಂಜ ಪಾರಿವಾಳ ಹಿಡ್ಕೊಂಡು ಹೋಗ್ತಾನಲ್ಲೋ, ಎಲ್ ತಂದವನು ಅಂತ ಕೇಳ್ತು. ಅದಕ್ಕೆ ನನ್ಗೂ ಗೊತ್ತಿಲ್ಲ, ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಬರೀ ಹೋಗಿ ನೋಡ್ಕೊಂಡು ಕೇಳೋಣ ಎಲ್ ತಂದ ಅಂತಾನ. ಪಿಂಕಿ ಬಾರಿ, ನಾವು ಮಂಜರ್ ಮಂತಕ್ಕೆ ಹೋಗಿ ಪಾರಿವಾಳ ತಂದೇನಂತ ಮಂಜ ನೋಡ್ಕೊಂಬರೋಣ ಬಾರಿ, ಹೆಂಗಿದಾವೆ ಅಂತಾನ. ಸರಿ, ನಡಿಯ ನಂದಿನಿ, ಹೋಗೋಣ. ನೋಡೋಣ ಅದಲ್ಲಿ ನೋಡ್ಕೊಂಡು ಪಾರಿವಾಳ ನೋಡ್ಕೊಂಡು ಆಮೇಲೆ ಸೆಟ್ ಆಟ ಆಡೋಣ. ಸಾರನು ಮಂಜನು ಬತ್ತಾನೆ, ಕರೆದ್ರೆ ಪಾರಿವಾಳನ ಗುಡ್ನ ಕೈಯೆಲ್ಲನ ಕೊಂಡಿಸಿ ಬತ್ತಾನೆ. ಬಾರ ಮಂಜ ಸೆಟ್ ಆಡೋಣ ಅಂತಂದ್ರೆ. ನಡೀರಿ ಹೋಗೋಣ ಇವಾಗ ಮಂಜರ್ ಮಂತಕ್ಕೆ ಹೋಗಿ ಪಾರಿವಾಳ ನೋಡೋಣ ಹೆಂಗಿದಾವೆ ಅಂತಾನ. ರಂಗ, ಎಷ್ಟೊಂದೇವನಂತೆ ಮಂಜ ಪಾರಿವಾಳನ? ಎಷ್ಟೊಂದೇವನ ಕಣ ಗೊತ್ತಿಲ್ಲ, 1 2 ಏನೋ ಹೇಳ್ತಿತ್ತು ನಮ್ಮಮ್ಮಯ್ಯ. 2 ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಾನ. 2 ತಂದಿರ್ಬೇಕು, 1 ಹೆಣ್ಣು 1 ಗಂಡು. ಈಗ ಹೋಗ್ತಾ ಇದೀವಲ್ಲ ಅಲ್ಲಿಗೇನೆ, ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟೊಂದೇವನಿ ಅಂತಾನ. ಅಗಳು ನೋಡೋ ಸಿದ್ಧ, ಮಂಜಿನ ಪಾರಿವಾಳ 2 ತಂದಿರಂಗ ಇದ್ದಾನೆ. ಆಗ ಪಾರಿವಾಳದ ಗೂಡುನು ತಂದೇವನ ಹಳೇನೆ. ಮಂಜ, ಯಾವತ್ತಂದಲ್ಲ ಪಾರಿವಾಳನ ಎಲ್ಲಿ ಹಿಡ್ಕೊಂಬಂದೆ ಇವನ್ನ? ಎದ್ದಾಗ ಯಾರ ಮಾರರ್ ಬಂದಿದ್ರು ಪಾರಿವಾಳ ಬೇಕೆ ಅಂತ ಹೇಳಿ, ಗೂಡುನು ತಂದಿದ್ರು. ಅವ್ರ ತಗೆ ತಾಂಡೆ ನಾನು ನಮ್ಮ ಅಪ್ಪ ಕೊಡಿಸ್ತು. ಎಷ್ಟು ಕೊಂದಲ್ಲ ಮಂಜ ಇವು. ನನಗೂ ಹೇಳಿದೆ, ನಾನು ನಮ್ಮ ಅಪ್ಪಗೆ ಹೇಳಿ 2 ಪಾರಿವಾಳ ಕೊಡಿಸ್ಕೊಂತಿದ್ದೆ. ನನ್ಗೆ ಹೇಳ್ಬೇಕು ತಾನೆ, ಯಾರು ಬಂದಿದ್ದು ಬಂದಿದ್ದು ಮಾರಕ್ಕೆ? ಅವ ಅಣ್ಣಂತ ಇರ್ಲಿಲ್ಲ, ಆಲೆನೆ ಖಾಲಿ ಆಗಿದ್ದು. 2 ಎಲ್ಲ ಆಲೆನೆ ಮಾರ್ಕೊಂಬಂದಿತ್ತು ಅವ ಅಣ್ಣಯ್ಯ. ತಿರುಗಿ ಲಾಸ್ಟಿಗೆ 2 ಬೇಕೇನೋ ಪಾಪ ಅಂತ. ಅವಾಗ ನಾನು ನಮ್ಮ ಅಪ್ಪನ ಕರ್ಕೊಂಡೋಗಿ ಕೊಡ್ಸಿಸ್ಕೊಂಬಂದೆ. ನೋಡಲಿ ಎಷ್ಟು ಚೆನ್ನಾಗಿದ್ದಾವೆ. ಮಂಜ, ನೀನು ಪಾರಿವಾಳ ಆರಲ್ವೇನಲ್ಲ, ಹುಕ್ಕೊಂಡೇ ಇದ್ದಾವೆ. ಮ್ಯಾಕ್ ಆರ್ಸಲ ನೋಡೋಣ ಹೆಂಗ್ ಆಡ್ತಾವೆ ಅಂತಾನ. ಅಯ್ಯ, ಪಾರಿವಾಳ ಅಂದ್ಮೇಲೆ ಆರ್ದಂಗಿರ್ತವೇನೆ ಪಿಂಕಿ. ಇವಳು ನೋಡಿ ಹಂಚಿ ಹೊಡ್ಸಾಳೆ. ಇಷ್ಟೊತ್ತನು ನಮ್ಮ ಮಾಳ್ಗೆ ಮೇಕೆಲ್ಲ ಹೋಗಿದ್ವು 2. ಇವಾಗ ಸುಸ್ತಾಗೈತೆ, ಅದಕ್ಕೆ ಬಂದು ಕುಕ್ಕೊಂಡಿದ್ದಾವೆ. ಕಾಳಾಕಿದ್ದೆ ತಿಂದು ಓಸುನು ಖಾಲಿ ಆಗಿದ್ದಾವೆ. ಇವಾಗ ನಮ್ಮ ಅಜ್ಜಿ ಬಂದ್ರೆ ಇನ್ನೂ ಸಿಸ್ಕೊಂಬಂದು ಹಾಕ್ಬೇಕು ಅವಕ್ಕೆ. ಅಟ್ಟಸ್ತೈತಿ ಏನಪ್ಪ, ಅದಕ್ಕೇನೆ ಸುಮ್ಮನೆ ಕುಕ್ಕೊಂಡಿದ್ದಾವೆ ಅವಾಗಿಂದನ. ಇಟ್ಟತ್ತನು ಮ್ಯಾಲೆಲ್ಲ ಹಾರಾಡ್ತಿದ್ವು, ಗಿಡದ ಮೇಕೆಲ್ಲ ಹೋಗಿ ಕುಕ್ಕೊಂಡಿದ್ವು. ಅಗಳು ಮಂಜ, ಕೆಳಗಿದ್ದು ಮ್ಯಾಕ್ ಎಗರಿ ಅದ್ರ ಮಗ್ಲ ಕುಕ್ಕಂತದು ಪಾರಿವಾಳ. ಮಂಜ, ಇವು ಹೆಣ್ಣ ಗಂಡ? ಅದೇ ಬಿಳೆದೈತಲ್ಲ, ಬಿಳೆದು ಅದು ಹೆಣ್ಣು. ಕರೆ ಪಾರಿವಾಳ ಗಂಡು. ಅಣ್ಣನೇ ಹೇಳಿದ್ದು 1 ಹೆಣ್ಣು 1 ಗಂಡು ಬರ್ಬೇಕಂತೆ. ಹಂಗಾದ್ರೆ ಇರ್ತಾವಂತೆ. ಬರೇ ಗಂಡು ಬರೇ ಹೆಣ್ಣು ತಕೊಂಬಂದ್ರೆ ಇರಲ್ವಂತೆ ಜಾಸ್ತಿ ದಿನ, ಅದೇ ಸತ್ತೋಗ್ತಾವಂತೆ. ಮಂಜ, ಅವ್ ಎಲ್ಗೂ ಆರೋಗಲ್ವೇನಲ್ಲ? ಏನನ್ನ ಎತ್ಲಗನ ಆರೋದ್ರೆ ಏನ್ ಮಾಡ್ತೀಯ ಅವಾಗ? ಅವೆಲ್ಗೂ ಹೋಗಲ್ಲ ಕಣೆ ಪಿಂಕಿ, ಇಲ್ಲಿಗೆ ಬರ್ತವೆ. ಆಲೆ ರೂಢಿ ಆಗಿದಾವೆ ಇಲ್ಲಿ. ಅವಾಗ್ಲೇನೆ ಕೈ ಬಿಟ್ಟಿದ್ದೆ ಮ್ಯಾಕ್ ಮರದ ಮ್ಯಾಕೆ ಆರೋಗಿ ಕುತ್ಕೊಂಡು ತಿರ್ಗಾ ಇಲ್ಲಿಗೆ ಬಂತು ಗೂಡಿಂತಕ್ಕೆ. ಕಾಳು ಹಾಕ್ತೀನಲ್ಲ, ಅದಕ್ಕೆ ಇಲ್ಲೇ ರೂಢಿ ಆಗ್ತವೆ. ಎಲ್ಗೂ ಹೋಗಲ್ಲ ಬಿಡ ಅವೇನು. ಮಂಜ, ಪಾರಿವಾಳ ಇಡ್ಕೊಂಬಲೇನ ಕುಕ್ತವೇನ? ಇಡ್ಕಬೇಡ ಕಣೆ ಪಿಂಕಿ, ಅವೇನು ಇಲ್ಲ. ಕೈಯಾಗ ಇಡ್ಕೊಂಡ್ರೆ ಕುಕ್ ಬಿಡ್ತವೆ, ರಕ್ತ ಬರಂಗೆ. ಸುಮ್ನಿರು, ಆಮೇಲೆ ನೀನೇ ಅಂತ ಅಮ್ಮಯ್ಯ ಅಂತ ಅಳ್ತೀಯ.
ಪಿಂಕಿ ಇಡ್ಕಬೇಡ ಕಣಲೆ, ಹತ್ರಕ್ಕೆ ಹೋಗಿ ಅವಳು ನೋಡ ಮಂಜ ಕುಕ್ತವೆ ಅಂತ ಹೇಳ್ದಂಗೆಲ್ಲನ. ನಂದಿನಿ ಸುಮ್ನೆ ಇರು, ಹಿಡ್ಕೊಂಡು ಕುಕ್ಕಿಸ್ಕೊಂಡ್ಲಿ ಅವಳು ರಕ್ತ ಬರಂಗಿ, ಅವಾಗ ಗೊತ್ತಾಗುತ್ತೆ ಇನ್ನೊಂದ್ಸಲ ಹತ್ರಕ್ಕೆ ಹೋಗಲ್ಲ. ಅಯ್ಯೋ ನಾನೇನು ಹಿಡ್ಕೊಂಬಲ್ಲ ಕಣೆ ನಂದಿನಿ, ಸುಮ್ನೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ಹತ್ರಕ್ಕೆ ನೋಡೋಣ ಅಂತಾನ ಆರೋಗ್ತವೇನೋ ಅಂತ. ಪಿಂಕಿ ನೀನು ಹತ್ರಕ್ಕೆ ಹೋಗಿದ್ಕೆ ನೋಡಲಿ, ಅದು ಹೆಣ್ ಪಾರಿವಾಳ ಗೂಡ್ನಕ್ ಹೋಗಕ್ ಹೋಗ್ತೈತಿ ಅದ್ರಕೊಂಡು ಹಿಂದಕ್ ಬಾರಿ ನೀನು. ಇದು ಯಾಕ್ರಲ್ಲ ಹುಡುಗರ ಓಸಾರು ಹಿಂಗ್ ಬಂದ್ ನಿಂತಿದ್ರ ನಮ್ಮಂತಾಗೆ, ಯಾಕಲ್ಲ ಹುಡುಗ ಏಯ್ ಮಂಜ ಓಸಾರ್ನು ಗುಂಪಾಕೊಂಡು ಏನೋ ಮಾಡ್ತಾ ಇದ್ದಿ ಇಲ್ಲಿ? ಕರ್ಕೊಂಡು ಹೋಗಕ್ಕಾಗಲ್ಲ ಅತ್ಲ ಗೆಲ್ಲನ ಬೈಲಿಗೆ, ಇಲ್ಲಿ ಕರ್ಕ ಬತ್ತಾನ ಮಂತಕ್ ಓಸಾರ್ನು. ಅಯ್ಯೋ ಅಜ್ಜಿ ಅವರು ಪಾರಿವಾಳ ನೋಡ್ಕೊಂಡು ಹೋಗಕ್ ಬಂದವ್ರೆ, ಬಿಡು ನೋಡ್ಕೊಂಡು ಹೋಗ್ತಾರ ಇವಾಗ. ನೋಡಲಿ ಅಜ್ಜಿ ಪಾರಿವಾಳ ತಂದಿದ್ದೀನಿ ನಾನು. ಪಾರಿವಾಳ ಪಾರಿವಾಳ ಅವೆಲ್ಲಿದ್ವು ಪಾಪ, ಎಲ್ಲಿ ಸಿಕ್ಕಿವ್ ನಿನಗೆ? ಅಜ್ಜಿ ಯಾರ ಬಂದಿದ್ರು ಮಾರಕ್ಕೆ ಅಂತಾನ, ಗೂಡುನು ತಂದಿದ್ರು. ನಾನು ಅಪ್ಪನ ಕೇಳಿ ಅಪ್ಪ ಪಾರಿವಾಳ ಕೊಡ್ಸಪ್ಪ ಅಂತಂದೆ, ಅಪ್ಪನೇ ಕೊಡಿಸ್ತು. 200 ರೂಪಾಯಿ ಜೊತೆ ಕಣಜ್ಜಿ, 100 ರೂಪಾಯಿಗೊಂದು, ಒಂದ್ ಹೆಣ್ಣು ಒಂದ್ ಗಂಡು. ಚೆನ್ನಾಗಿದೆ ನೋಡ್ಬಾರಜ್ಜಿ, ಎಷ್ಟು ಚೆನ್ನಾಗಿದಾವೆ. ಯಾಕೆ ಹೋಗಿದ್ವು ಅಜ್ಜಿ, ಮರ್ದ ಕುಕ್ಕೊಂಡಿದ್ವು, ತಿರ್ಗಾ ಹಂಗ ಕೆಳಕ್ ಬಂದ್ವು ಇಳಿದು. ನಾನು ಎಲ್ಲಿ ಹಂಗೆ ತಿರ್ಗಾ ಎಲ್ಗನ ತಪ್ಪಿಸ್ಕೊಂಡು ಹೋಗ್ತಾವ ಅನ್ಕೊಂಡೆ, ಆ ಗೂಡಿನ ಮೇಕೆ ಬಂದು ಕುಕ್ಕೊಂಡ್ವು, ತಿರ್ಗಾ ಮ್ಯಾಕ್ ಹೋಗಿ ಕೆಳಕ್ ಹಂಗೆ ಬಂದು. ನಿಮ್ಮ ಅಪ್ಪಗೆ ದುಡ್ಡು ಹೆಚ್ಚಾಗಿವೆ ಅನ್ಸುತ್ತೆ. ನೀನು ಪಾರಿವಾಳ ಕೊಡ್ಸವನಿ, ಎಲ್ಗೋದವನು ನೋಡು ಪಾರಿವಾಳ ಕೊಡ್ಸಿರೋದ. ಎಲ್ಲ ಹುಡುಗರು ಬಂದು ದಿನಾನ ಪಾರಿವಾಳ ನೋಡಕಂತ ಹೇಳಿ ಬೋತಾವಿಲ್ಲಿ ಗುಂಪಾಕೊಂಡು ಗಲಾಟಿ ಮಾಡ್ಕೊಂಡು. ಅಜಯ್ ಅಪ್ಪ ಏನು ಸುಮ್ನೆ ಕೊಟ್ಟಿಲ್ಲ ನನಗೇನ್ ದುಡ್ಡ. ರಾಗಿ ಹೊಲಕ್ ಹೋಯ್ದ್ರಲ್ಲ ಅವಾಗ ನಾನ್ ರಾಗಿ ಕೆಮಿ ಎಲ್ಲ ನಾ ಕಣ್ದ ಗೊತ್ತಾಗ್ತಿಲ್ವಿ, ಅವಾಗ ಹೇಳಿತ್ತು ಅಪ್ಪಯ್ಯ ನಿನ್ಗೂ ದುಡ್ಡು ಕೊಡ್ತೀನಿ ಕಣ್ ಪಾಪ ರಾಗಿ ಮಾರ್ಕೊಂಡ್ ಬಂದಾಗ, ಅದಕ್ಕೆ ಒತ್ತಾಕೊಂತ ಹೇಳಿತ್ತು, ಒತ್ತಾಕಿದ್ದೆ. ಅದಕ್ಕೆ ಇವಾಗ ಪಾರಿವಾಳ ಬಂದಿದ್ವು, ಅದೇ ದುಡ್ಡಿಗೆ ಯಪ್ಪ ಯಪ್ಪ ಪಾರಿವಾಳ ಕೊಡ್ಸಪ್ಪ, ನಾನು ರಾಗಿ ತೆನೆ ಒತ್ತಾಕಿದ್ನಲ್ಲ ಅದಕ್ಕೆ ಆ ದುಡ್ಡಿಗೆ ಅಂತಂದೆ, ಅದಕ್ಕೆ ಕೊಡ್ಸೈತಿ. ರಾಗಿ ತೆನೆ ಒತ್ತಾಕಿದ್ಕೆ ಇವನಿಗೆ ದುಡ್ಡು ಕೊಡ್ಬೇಕಂತೆ. ಏನೋ ಇವನು ಬ್ಯಾರೆ ಏನೋ ಅಮ್ಮಂಗೆ ಮನೆಗೆ ಮುದ್ದೆ ಅಂಬಲ್ವೇನು, ನಿನ್ಗೆ ಯಾಕೆ ದುಡ್ಡು ಕೊಡ್ಬೇಕು ರಾಗಿ ತೆನೆ ಒತ್ತಾಕಿದ್ಕೆ? ಓಹೋ ಅವತ್ತು ಹೇಳಿತ್ತು ಅಪ್ಪಯ್ಯ, ರಾಗಿ ತೆನೆ ಕೊಯ್ತಾರೆ ಎಲ್ಲನ ಚೀಲ್ದ ಕೂಲೇರೆಲ್ಲನ ಕೊಯ್ದಿದ್ದೆಲ್ಲನ ತಾಂಡೋಗಿ ಕಾಣ್ದಾಗ ಬಾ ಒಂದೊಂದು ಸಣ್ಣ ಚೀಲ್ದಾಗೆ ಅಂತ ಹೇಳ್ತಿತ್ತು. ನಾನು ಅಪ್ಪಯ್ಯನ ಇಬ್ರು ಒತ್ತಾಕಿದ್ವಿ, ಅದಕ್ಕೆ ಅವಾಗ ಅಪ್ಪ ಹೆಂಗಂತ ಹೇಳಿತ್ತು, ನಿನ್ಗೂ ದುಡ್ಡು ಕೊಡ್ತೀನಿ ದಿನಕ್ಕೆ 100 ರೂಪಾಯಿ ಅಂತ ಹೇಳಿ 2 ದಿವಸ ಒತ್ತಾಕಿದ್ದೆ, ಅದಕ್ಕೆ 200 ರೂಪಾಯಿ ಕೊಡ್ಬೇಕಾಗಿತ್ತು ಅಪ್ಪಯ್ಯ. ಅದೇ ದುಡ್ಡಿಗೆ ಪಾರಿವಾಳ ಕೊಡ್ಸಪ್ಪ ಅಂತ ಹೇಳಿ ಕೊಡಿಸ್ಕೊಂಡಿದ್ದೀನಿ. ಮನೆಯ ಮುದ್ದೆನು ಉಮ್ತಾನೆ ಘನವಾಗಿ, ಯಾತನ ಬಂದಾಗ ಐಸ್ಕಂಡಿ ಕೊಡ್ಸಪ್ಪ ಐಸ್ಕಂಡಿ ಕೊಡ್ಸಜ್ಜಿ ಅಂತ ಹೇಳಿ 10 ರೂಪಾಯಿ 20 ರೂಪಾಯಿ ಇಸ್ಕೊಂಡೋಗಿ ಘನವಾಗಿ ತಿಂತಾನೆ. ಇವನ್ಗೆ ರಾಗಿತೇನೆ ಒತ್ತಾಕಕ್ಕೆ ದುಡ್ಡು ಬೇರೆ ಕೊಡ್ಬೇಕಂತ ದುಡ್ಡ. ನಿಮ್ಮ ಅಪ್ಪಗೂ ಬುದ್ಧಿ ಇಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳಿ ಪಾರಿವಾಳ ಕೊಡ್ಸಿರೋದು ನೋಡು. ದುಡ್ಡನ್ನ ಇಟ್ಕೊಂಡಿದ್ರೆ ಯಾತನ ಬುಕ್ಸ್ ಎಕ್ಸೈಜ್ ಯಾತನ ತಕೋಬೋದಾಗಿತ್ತು. ಪಾರಿವಾಳ ಎಷ್ಟು ದಿನ ಇರ್ತಾವೋ ಏನೋ ಅವು. ಗುಂಡಜ್ಜಿ ದಿನಾನ ಕಾಳಿಕ್ಕಿ ನೀರಿಕ್ಕಿರಿ ಎಲ್ಗೂ ಹೋಗಲ್ಲ ಅವು. ಎಲ್ಗನ ಹೋದ್ರು ತಿರ್ಗಾ ಇಲ್ಲಿಗೆ ಬರ್ತವೆ. ಮೊಟ್ಟೆ ಇಕ್ಕಿ ಮರಿ ಮಾಡ್ತಾವಲ್ಲ ಅವಾಗ ಪಾರಿವಾಳಿನ ಜಾಸ್ತಿ ಆಗ್ತವೆ. ಅವಾಗ ಬೇಕಂದ್ರೆ ಜಾಸ್ತಿ ಆದಾಗ ಯಾರ್ಗನ ಮಾರ್ಬೋದು, ದುಡ್ಡು ಬರುತ್ತೆ ಅದ್ರಾಗೂನು. ಯಾರನ್ನ ಈ ರಾತ್ರಿ ಹೊತ್ನ ಬಂದು ಇದನ್ನೇ ಪಾರಿವಾಳ ಕುಕ್ಕಂಬತ್ತಲ್ಲ ಬಾಕ್ಸು, ಅದನ್ನೇ ಒತ್ಕೊಂಡೋದ್ರೆ ಏನ್ ಮಾಡ್ತೀಯ? ಮೊಟ್ಟೆ ಇಕ್ಕಿ ಮರಿ ಹೊಡ್ಸೋ ಅಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ ಏನ್ ಸುಡ್ಗಾಡು. ಸುಮ್ಮನೆ ಯಾರ್ಗನ ಕೊಡ್ ಪಾಪ, ಸುಮ್ಮನೆ ದುಡ್ಡಿಕ್ಕೆ ಸುಮ್ಮನೆ ಯಾತ್ಕನ ಬೇಕಾಗುತ್ತೆ ನಿನ್ಗೆ ಈ ಸ್ಕೂಲ್ ಇಕ್ದಾಗ ಬ್ಯಾಗು ಅದು ಇದು ತಕಮೆಂತಿ, ಸುಮ್ಮನೆ ಏನ್ ಪಾರಿವಾಳ ಸಾಕ್ತೀಯ? ನಾನು ತಾಂಡಿದ್ದೀನಿ ಸಾಕ್ತೀನಿ ಸುಮ್ಮನಿರು. ಅವೆಲ್ಗೂ ಹೋಗಲ್ಲ, ಇಲ್ಲೇ ಬರ್ತವೆ ರಾತ್ರಿ ಹೊತ್ನಾಗ ಒಳಗ್ ತಗೊಂಡೋಗ್ತೀನಿ. ಯಾರು ಏನು ಒತ್ಕೊಂಡು ಹೋಗಲ್ಲ. ಇವಾಗ ಕಾಳು ಕೊಡ್ಬಾ ಅವಕ್ಕೆ, ಯಾತನ ಕಾಳು ಅಕ್ಕಿ ಕಾಳು ರಾಗಿ ಕಾಳು ಕೊಡ್ಬಾ ಹಾಕ್ತೀನಿ. ಅವಾಗ್ಲೇ ಹಾಕಿದ್ದೆ, ಎದ್ದಾಗ ಹಿಡ್ಕೊಂಬಂದಾಗ ಎಲ್ಲ ತಿಂದೇವೆ. ಇವಾಗ ತಿರ್ಗಾ ತಿನ್ಬೇಕು ಅವು, ಹೊಟ್ಟಸ್ತೈತೇನು ಅದಕ್ಕೆ ಆರ್ತಿಲ್ಲ ಅವು. ಕೊಡ್ಬಾರಜ್ಜಿ ಯಾತನ ಕಾಳ ಹೆಂಗನ ಮಾಡ್ಕೊಳಪ್ಪ, ನೀನುಂಟು ನಿಮ್ಮ ಅಪ್ಪ ಉಂಟು. ಸರಿ ಅಲ್ಲೆಲ್ಲ ಸೀಲ್ದಾಗಿರ್ಬೇಕೇನು, ಸೀಲ ಆಡಿಸಿ ಯಾತನ ತಾಮ ರಾಗಿ ಕಾಳ ಯಾತನ ತಂದು ಹಾಕೋಗಿ ಹೋಗಿ. ನಾನು ನೀನು ಕೇಳ್ತೀಯ, ನಾನು ಹೋಗಿ ಒಂದಿಟ ಅಡ್ಕೆಲೆ ತರ್ಬೇಕು, ಅಡ್ಕೆಲೆ ಇಲ್ಲ. ಸರಿ ಬಿಡು, ನಾನು ಹೋಗಿ ಸೀಲ ಆಡಿಸಿ ತಕೊಂಬಂದು ಹಾಕ್ತೀನಿ. ನೀನು ಯಾಕೆ ಹಂಗಾಡ್ತೀಯ, ನಾನೆಲ್ಲ ಸಾಕ್ತೀನಿ, ಅವೆಲ್ಗೂ ಹೋಗಲ್ಲ. ಬೇಕಂದ್ರೆ ನೋಡು ಮೊಟ್ಟೆ ಇಕ್ಕಿ ಯೋಸನ್ ಮರಿ ಆಗ್ತವೆ ಪಾರಿವಾಳಗಳು. ಅವಾಗ ಜಾಸ್ತಿ ದುಡ್ಡು ಬರುತ್ತೆ ಮಾರಿರಿ. ಮಂಜ ಮೊಟ್ಟೆ ಇಕ್ಕಿ ಮರಿ ಮಾಡ್ತಾವಲ್ಲ ಅವಾಗ ನನಗೂ ಕೊಡ್ತೀಯನ ಒಂದ್ ಪಾರಿವಾಳನ, ನಾನು ಒಂದ್ ಸಾಕ್ತೀನಿ. ಏನೇ ನಂದಿನಿ, ಇನ್ನ ಮೊಟ್ಟೆನೇ ಇಕ್ಕಿಲ್ಲ, ಅಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾ ಇದೀಯಾ ಪಾರಿವಾಳ ಕೊಡು ಅಂತನ? ಇವಾಗ್ಲೇ ಹೇಳ್ತೀನಿ, ಮೊದಲನೇ ಸರಿ ಮರಿಯ ಮಾಡಿಸುತ್ತಲ್ಲ ಅವಾಗ್ಲೇ ಕೊಡ್ತಾನೆ ಮಂಜ. ಅದೇನ ಮಂಜ ಕೊಡ್ತೀಯನ? ಹೆಂಗ ಗೊತ್ತಿಲ್ಲ ಕಣೆ, ಯೋಸ್ ಮೊಟ್ಟೆ ಇಕ್ಕಿತ್ತ ಯೋಸ್ ಮರಿ ಮಾಡಿಸುತ್ತಾ ಯಾರಿಗ್ ಗೊತ್ತು. ಮರಿ ವಾಲ್ಡಸ್ಲಿ ಆಮೇಲೆ ನೋಡೋಣ, ಜಾಸ್ತಿ ಏನಾರ ಮರಿ ಇದ್ರೆ ಕೊಡ್ತೀನಿ. 2 1 ಇದ್ದೆ ಕೊಡಲ್ಲ, ನಾನೇ ಸಾಕ್ತೀನಿ ಅವನನ್ನು. ಹೋಗಲು ಕಾಳು ಸಾಂಬಾರಾಗಲ್ಲ ಹಾಕಣ ತಿಂತಾವ. ಸರಿ ಇರು ತಗೊಂಬತ್ತೀನಿ ಹೋಗಿ. ನೋಡಿರಿ ಅಂದ್ರಪ್ಪ, ನಮ್ಮ ಹುಡ್ಗ ಪಾರಿವಾಳ ಸಾಕ್ತೀನಿ ಅಂತ ತೊಂದೈತಿ. ಅವ್ರ ಅಪ್ಪಗೂ ಮಾಡಕ್ ಕೆಲ್ಸ ಇಲ್ಲ, ಕೊಡ್ಸಿ ಅವನಿ. ನೋಡು ಅಲ್ಲ, ಮನೆ ಕೆಲಸ ಮಾಡಿದ್ಕೆ ಕೂಲಿ ಕೊಡ್ಬೇಕಂತೆ ನಮ್ಮ ಹುಡ್ಗೋಗಿ.
ಹೆಂಗಾಯ್ತಿದು ಮನೆಯಾಗ ಮುದ್ದೆ ಉಂಬಲ್ವೇನೋ ಅಮ್ಮಂಗೆ ಇವನಿಗೂ ಕೂಲಿ ಕೊಡ್ಬೇಕು ಮನೆ ಹುಡುಗನ್ಗೂ. ನೀವು ಹಿಂಗೇನೆ ಹೊಲ್ದಾಗ ಕೆಲಸ ಮಾಡಿ ನಿಮ್ಮ ಅಪ್ಪಗೂ ಅಮ್ಮ ಇಂತಾಗೂ ಕೂಲಿ ಇಸ್ಕೊಂತಿದ್ರ ದುಡ್ಡು ಕೊಟ್ರೇನೆ ಕೆಲಸ ಮಾಡೋದು ಅಂತಾನೆ. ಹಂಗಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ನೀವು ಪಕ್ಷಿಗಳು ಯಾತನ ಸಾಕಿದ್ರೆ ಕಮೆಂಟ್ ಮೂಲಕ ಯಾವ್ಯಾವ ಪಕ್ಷಿ ಸಾಕಿದ್ರಿ ಅಂತ ಏನೂ ಹೇಳ್ರಿ ನಮಗೆ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.